ಮನೋಬಲ, ಆತ್ಮಬಲ, ದೈವ ಬಲ, ಈ ಎಲ್ಲ ಬಲಗಳು ಒಗ್ಗೂಡಿದಾಗ ಮಾತ್ರ ಅನ್ಕೊಂಡಿದ್ದಾಗೋದು. ಹಸ್ತಸ್ಪರ್ಶನೆ ಇಲ್ದೇ ಜಸ್ಟ್ ಧ್ಯಾನ ಮಾತ್ರದಿಂದನೇ ಸಮಸ್ತ ಬ್ರಹ್ಮಾಂಡದಲ್ಲಿರುವಂತಹ ಅದ್ಭುತವಾದ 5ನೇ ಆಯಾಮದ ಎನರ್ಜಿ ಕನೆಕ್ಷನ್ಸನ್ನ ತಗೊಂಡು ಹೀಲ್ ಮಾಡ್ಕೊಳ್ಳೋವಂಥದ್ದು ರಾಜಕ್ರಿಯ ರೇಖೆ. ಬೇತಬಾಧೆ ಇದೆ, ತುಂಬ ಸ್ಟ್ರಗಲ್ ಇದೆ, ಎಷ್ಟು ವರ್ಷ ನಾನು ಟ್ರೀಟ್ಮೆಂಟ್ ತೊಗೊಂಡ್ರು ನನಗೆ ಕ್ಯೂರೇ ಆಗ್ತಾ ಇಲ್ಲ, ರಾಜಕ್ರಿಯ ರೇಖೆ ಪಾದಾರ್ಪಣೆ ಮಾಡಿ. ಈ ಗಾಳಿ ನನಗೆ ಕಣ್ಣಿಗೆ ಕಾಣಿಸಲ್ಲ, ಬಟ್ ನನಗೆ ಸ್ಪರ್ಶ ಜ್ಞಾನ ಇದೆ, ಅನುಭವಿಸ್ತಾ ಇದ್ದೀನಿ. ಏಂಜಲ್ಸ್ಗಳು ಅಷ್ಟೇ, ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಅವ್ರ ಕಾರ್ಯ ಅವ್ರು ಮಾಡ್ತಾ ಇರ್ತಾರೆ. ನಾನು ಕರ್ಮದ ಫಲವನ್ನು ಕೊಡ್ತೀನಿ ಅಂತಲೇ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಏಂಜಲ್ಸ್ ಹಾಗಲ್ಲ, ಅವ್ರೊಂಥರ ಸಣ್ಣ ಮಕ್ಕಳಿದ್ದಾಗೆ ಚಾಕ್ಲೇಟ್ ಕೊಟ್ಟ ತಕ್ಷಣ ಕೈಯಲ್ಲಿರೋದು ಕೊಟ್ಬಿಡ್ತಾರಲ್ಲ, ಆ ರೀತಿ. ಇದನ್ನ ಬಾಡಿ ಎಲಿಮೆಂಟ್ಸು, ಹೈಯರ್ ಸೆಲ್ಫು, ಐ ಆಮ್ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ಇದು ಹೈಯರ್ ಡೈಮೆನ್ಷನ್ ಕನೆಕ್ಷನ್ಸ್ ತಗೋತಾ ಏನಾಗುತ್ತೆ ಅಂದರೆ ನಮ್ಮ ಶತ್ರುಗಳನ್ನ ಕೂಡ ಮಿತ್ರರಾಗಿ ಪರಿವರ್ತನೆ ಮಾಡುವಂತಹ ಅದ್ಭುತವಾದ ಸಾಧನಾ ಶಕ್ತಿ ಅವ್ರದ್ದಾಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ರೇಖಿ ಬಗ್ಗೆ ನೀವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತೀರಾ ಅನ್ನುವಂಥ ಮನೋಭಿಲಾಷೆ ನಂದು. ಯಾಕಂದರೆ ನಮ್ಮಷ್ಟು ಇದ್ರ ಬಗ್ಗೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದವರು ಬಹುಶಃ ಯಾರೂ ಇಲ್ಲ ಕನ್ನಡದಲ್ಲಿ ಅಂತ ಅನ್ಕೊತೀನಿ. ಆ ಒಂದು ಹಿರಿಮೆ ಗರಿಮೆ ನಮಗೂ ಕೂಡ ಇದೆ. ಇದು ಸಾಧ್ಯ ಆಗಿದ್ದು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರಿಂದ. ಕಳೆದ 1.5-2 ವರ್ಷದಿಂದನೂ ನಾವು ಅವ್ರ ಜೊತೆಗೆ ಕಂಟಿನ್ಯೂ ಆಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರು ಹಾಗೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಂದಾಗಲೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ಖಂಡಿತ ಬರ್ತೀನಿ, ಏನು ಪ್ರಶ್ನೆ ಇದೆ ನನ್ನ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ. ಕೇವಲ ಇದು ಮಾತ್ರ ಅಲ್ಲ, ಇವರ ಕ್ಲಾಸಸ್ಗಳು ಕೂಡ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆನೂ ನಡೆಯುತ್ತೆ. ಬಹಳ ಕಡಿಮೆ ಫೀಸು, 1000 ರೂಪಾಯಿಂದ ಪ್ರಾರಂಭ ಆಗುವಂಥ ಒಂದು ಫೀಸಲ್ಲಿ ಇವರು ಅನೇಕರಿಗೆ ರೇಖಿ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ರೇಖೆ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡೋದಾದರೂ ಅದಕ್ಕೊಂದು ದೀಕ್ಷೆ ಬೇಕು. ಆ ದೀಕ್ಷೆಯನ್ನು ಪಡ್ಕೋಬೇಕು ಅಂದರೆ ಗುರು ಬೇಕು. ಆ ಗುರುವಿನ ಪರಿಚಯವೇ ಈ ಕಾರ್ಯಕ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಬೇರೆ ಬೇರೆ ವಿಭಾಗದಲ್ಲಿ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನ ಆಯಿತು. ಬೇರೆ ಬೇರೆ ಈಗ ನೀರಿನ ಬಗ್ಗೆ ಆಯಿತು, ಅಥವಾ ರೇಖಿ ಫಲಿತಾಂಶದ ಬಗ್ಗೆ ಆಯಿತು, ಅಥವಾ ನೋಟಿಗಳ ಬಗ್ಗೆ ಆಯಿತು. ಆದರೆ ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಇದು ಅನೇಕ ವೀಕ್ಷಕರು ಕೂಡ ಕೇಳಿರುವಂಥದ್ದು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ರಾಜಕ್ರಿಯ ಮತ್ತು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅಂತ ನಾವು ಏನು ಹೇಳ್ತೀವಿ, ಇದರಿಂದ ನಾವು ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋಬಹುದಾ, ಜೊತೆಗೆ ನಾವು ಅಂದುಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕಾಗತ್ತಾ? ಈಗ ಎಲ್ರಿಗೂ ಹಾಗೆ, ನಾನು ಅಂದ್ಕೊಳ್ತೀನಿ ಅದು ಆಗಬೇಕು, ನನಗೆ ನಾನು ಪಡ್ಕೋಬೇಕು ಅಂತ. ಬಹುಶಃ ನನಗೆ ಸುಮಾರು ಜನ ಹೇಳಿದ್ದು, ನಾವು ಅಂದ್ಕೊಂಡ್ರೆ ಆಗುತ್ತೆ ಅಂತಲೂ ಕೆಲವೊಬ್ರು ಹೇಳ್ತಾರೆ, ಹಿರಿಯವರು ಹೇಳ್ತಾರೆ, ನೀನು ಅಂದ್ಕೋ ನಿಂಗೆ ಆಗುತ್ತದು. ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡು, ಖಂಡಿತ ಅದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಇದಕ್ಕೂ ಎಲ್ಲೋ ಒಂದು ಕಡೆ ಸಿಂಕ್ ಇದೆಯೇನೋ ಅಂತ ನನಗನ್ಸುತ್ತೆ. ಮೇಡಮ್, ನೀವೇನಂತೀರಿ ಅಂತ? ಖಂಡಿತ. ಈ ಒಂದು ಪ್ರಶ್ನೆಗೆ ಉತ್ತರಿಸ್ಕೋ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ಮತ್ತು ನನ್ನ ರೇಖಿ ಗುರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡವರು ಹೇಳಿದ್ದಾರೆ, ಅಂದಕ್ಕೋ ಆಗುವೆ. ಎಸ್ 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 ಖಂಡಿತ. ಸೊ ಫಸ್ಟ್ ನಾವು ಅಂದ್ಕೊತೀವಿ, ಬಟ್ ಕೆಲವೊಬ್ರು ಸರ್ ಏನಕ್ಕೆ ಅವ್ರು ಅಂದ್ಕೊತಾನೆ ಇರ್ತಾರೆ, ಸರ್ ಇಲ್ಲ ನಾನು ಇದಾಗಬೇಕು ಅಂತ. ಸಾಮಾನ್ಯ ನೋಡಿ, ನಾವು ಅಲ್ಲೋ ಬಂದು ಇನ್ನೊಂದು ಕೆಲವೊಬ್ರು ಹೇಳ್ತಾರೆ ಹೌದು ಅವ್ರೇನು ಅನ್ಕೊತಾ ಇರ್ತಾರೆ, ಸಡನ್ ಥಾಟ್ಗಳು ಚೇಂಜ್ ಆಗ್ತಾ ಇರುತ್ತೆ, ಇದೆಲ್ಲ ಇಲ್ಲ. ಕೆಲವೊಬ್ರು ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಮ ರೈತರಲ್ಲೇ ಹೇಳ್ಬೇಕಂತಂದ್ರೆ ಸತತ 7-8 ವರ್ಷಗಳಿಂದ ಬೇರೆ ಬೇರೆ ಜಮೀನನ್ನು ತೊಗೊಂಡು ಶುಂಠಿ ಹಾಕ್ತಾನೆ ಇರ್ತಾರೆ. ಇನ್ನೇನಪ್ಪ ಬಂತಪ್ಪ ಇನ್ನೇನು ಅನ್ನೋದ್ರೊಳಗಡೆ ಬೆಲ್ಲದ ರೋಗ ಬಂದಿರುತ್ತೆ, ಇಲ್ಲ ಕೊಳೆ ರೋಗ ಬಂದಿರುತ್ತೆ. ಹೇಗೆ ನಾವು ರೈತರಾಗಿ ನಾವು ಅದೇ ಭಾಷೆನಲ್ಲಿ ನಾವು ಹೋಗ್ಬೇಕಾಗಿರುತ್ತೆ. ಸೊ ಇನ್ನೇನಿಲ್ಲಪ್ಪ ಸಿಕ್ಬಿಡ್ತು, ಸೊ ಇನ್ನೇನು ರೈಟ್ ಜಾಸ್ತಿ ಇದೆ, ಇನ್ನೇನು ಈಗ ಕುಂಟಾಲಿಗೆ 4,500 ನಡೀತಾ ಇದೆ, 5,000 6,000 ನಡೀತಾ ಇದೆ, ಕಟ್ ಮಾಡಿಸ್ಬೇಕು ಅನ್ನೋದ್ರ ಅದೃಷ್ಟ ಹೆಂಗೆ ಉಲ್ಟಾ ಹೊಡೆಯುತ್ತೆ ಅಂದರೆ ಸಡನ್ 1,500 ಬಂದು ನಿಂತಿರುತ್ತೆ. ಎಸ್, ಹೌದು ಅಲ್ವಾ? ಸೊ ನೋಡಿ, ಶ್ರಮ ಇದೆ, ಅವ್ನು ಅಂದ್ಕೊಂಡಿದ್ದಾನೆ, ಫುಲ್ ಎಫರ್ಟ್ ಇದೆ, ವರ್ಕ್ ಮಾಡ್ತಾ ಇದ್ದಾನೆ. ಶುಂಠಿ ಬೇಸಾಯ ಮಾಡೋರು ಗೊತ್ತಿರುತ್ತೆ ಅದ್ರ ಎಫರ್ಟ್ ಎಷ್ಟಿರುತ್ತೆ ಅಂತ. ಹಗಲು ರಾತ್ರಿ ಕಳೆ ಒಳಗಡೆ ಸಾಯ್ತಾರೆ, ಆದರೂ ಕೂಡ ಅವ್ನ ಫಲಿತಾಂಶ ಸಿಗ್ತಾ ಇಲ್ಲ. ಏನಕ್ಕೆ? ನಿನಗೆಲ್ಲ ಇದೆ, ಒಂದು ಬಲ ಇಲ್ಲ. ನಾನು ಹೇಳೋದು ಮನೋಬಲ, ಆತ್ಮಬಲ, ದೈವ ಬಲ, ಆಯಿತಾ? ಈ ಎಲ್ಲ ಬಲಗಳು ಒಗ್ಗೂಡಿದಾಗ ಮಾತ್ರ ನೀನು ಅಂದ್ಕೊಂಡಿದ್ದಾಗೋದು. ಇದರಲ್ಲಿ ಒಂದು ಬಲ ಮಿಸ್ ಆದ್ರು. ಸಾಮಾನ್ಯ ನೋಡಿ, ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿ ಬಂದಿದ್ದಕ್ಕೆ ಅರ್ಜುನ ಆಗಿದ್ದಿದ್ದು. ಇವಾಗ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ, ಸೊ ಇದ್ರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಹೋದರೆ ಕೆಲವೊಬ್ರು ಹೇಳ್ತೀವಿ ನಾವು. ಇವಾಗ ನಮ್ಮಲ್ಲೂ ಕೂಡ ಅದು ಇದೆ, ಈ ಅಪ್ಸರೆಯರು ಅಂತ ಕರಿತೀವಿ, ಗಂಧರ್ವರು,
ಒಂದು ಇದನ್ನೆಲ್ಲ ಹೇಳುವಂಥದ್ದಾಗತ್ತೆ. ಈ ಯಾರ ಕ್ರಿಸ್ಟಿಯನ್ಸು ಏಂಜಲ್ಸ್ಗಳಂತ ಕರೆಯುವಂಥದ್ದು ಮಾಡ್ತಾರೆ. ಹೌದು. ಅವರಲ್ಲಿ ಏಂಜಲ್ಸ್ ಅಂತ ಹೇಳ್ತೀವಿ ನಾವು, ದೇವದೂತರುಗಳು, ಗಂಧರ್ವಗಳು, ಅಪ್ಸರೆಯರು, ಈ ಥರ ಹೇಳ್ತೀವಿ. ಯಾರು ಇವರೆಲ್ಲ? ಈಗ ಮೇಯ್ನು ದೇವತೆಗಳು ಅಂತ ಇರ್ತಾರೆ. ಇವರೆಲ್ಲ ಅದ್ಭುತವಾದ ಶಕ್ತಿ, ಎಸ್, ಮೇಯ್ನು ಶಕ್ತಿ ಪುಂಜಗಳು ಇವರು. ಆ ಶಕ್ತಿ ಹೇಳಿದ ಕಾರ್ಯವನ್ನು ನಿರ್ವಹಿಸೋರು ಏಂಜಲ್ಸ್ಗಳು. ಕರೆಕ್ಟ್. ಓಕೆ, ಇವಾಗ ನೀವು ಒಬ್ರು ಬಾಸ್, ನೀವು ಏನೋ ಆರ್ಡ್ರ್ ಮಾಡ್ತೀರಾ, ನೀವು ಆರ್ಡ್ರ್ ಮಾಡಿದಿನ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇರ್ತಾರಲ್ಲ ನಿಮ್ಮ ಅಸಿಸ್ಟೆಂಟ್, ನಿಮ್ಮ ವರ್ಕರ್ಸ್, ಇವರು ಏಂಜಲ್ಸ್ಗಳು. ಹೌದು. ಸೊ ಈ ಏಂಜಲ್ಸ್ಗಳ ಕನೆಕ್ಷನ್ಸ್ ಯಾವಾಗಲೂ ಇರುತ್ತೆ. ಸೊ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿನಲ್ಲಿ ತುಂಬ ಇಲ್ಲಿ ಏಂಜಲ್ಸ್ಗಳಲ್ಲೂ ಕೂಡ 2 ರೀತಿ ಬರುತ್ತೆ ಕ್ಯಾಟಗರಿ. ಆರ್ಕೇಂಜಲ್ಸ್ ಅಂತ ಬರ್ತಾರೆ, ಗಾರ್ಡಿಯನ್ ಏಂಜಲ್ಸ್ ಅಂತ ಬರ್ತಾರೆ. ಗಾರ್ಡಿಯನ್ಸ್ ಏಂಜಲ್ಸ್ ಕೆಲಸ ಏನು ಅಂದರೆ, ನೋಡಿ ನಾವು ಗಮನಿಸಿರಲ್ಲ, ಬಟ್ ಅವರು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಯಾಕೆಂದರೆ ಭಗವಂತ ಅವ್ರು ನಮ್ಮನ್ನು ಅದೇ ಕೆಲಸ ಪಾಪ ಅವರಿಗೆ. ನಾವೆಲ್ಲ ಅವ್ರ ಮಕ್ಕಳೇನ ಮೇಲೆ ನನ್ನ ಮಕ್ಕಳನ್ನ ನೋಡ್ಕೊತ ಬಿಡೋದೇ ಅವ್ರ ಕೆಲಸ. ಸೊ ಆ ಭಗವಾನ್ ಶಕ್ತಿ ಏನು ಮಾಡ್ತಾ ಇರುತ್ತೆ, ನಮಗೆ ಈ ಏಂಜಲ್ಸ್ಗಳ ಮುಖಾಂತರ ತಿಳಿಸ್ತಾ ಇರುತ್ತೆ. ಯಾವ್ದಾದ್ರು ಗಾರ್ಡಿಯನ್ಸ್ ಏಂಜಲ್ಸ್ ಹಿಂಗೆ ಅಂತ ನಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ಇದು ಬೇಡ, ಇದು ಮಾಡೋ. ಈಗ ಅಷ್ಟು ಏನೋ ಒಂದಷ್ಟು ಆಪರ್ಚುನಿಟಿಗಳು ಬಂದಾಗ ಬೇಡ ಅಂತ ತಳ್ಳಾಕುವಂಥದ್ದು, ಅಪೋಸ್ ಮಾಡುವಂಥದ್ದು, ಇಲ್ಲ ಯಾವ್ದಾದ್ರು ಒಂದು ಅವಕಾಶ ಬಂದಾಗ ಉಪಯೋಗಿಸ್ಕೋ ಅನ್ನುವಂತಹ ಗೈಡೆನ್ಸ್ ಸಿಗುವಂಥದ್ದು. ನಮ್ಮೊಳಗಡೆ 10 ಪ್ರಶ್ನೆ ಬರುತ್ತೆ, 10 ಪ್ರಶ್ನೆಗಳಿಗೆ ನಾವೇ ಉತ್ತರ ಹುಡುಕ್ತೀವಿ. ಈ ಕಾರ್ಯವನ್ನು ನಾವೇನು ಮಾಡ್ತೀವಲ್ಲ, ಈ ಅದ್ಭುತವಾದ ಕಾರ್ಯವನ್ನು ಮಾಡುವಂಥದ್ದು ಹೆಂಗೆ ಅಂತ ಅಂದರೆ ಏಂಜಲ್ಸ್ಗಳು. ಇವರು ಹೇಗೆ ಮಾಡ್ತಾರೆ? ಸ್ಥೂಲ ರೂಪದಲ್ಲಿ ಮಾಡಲ್ಲ, ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಈ ಗಾಳಿ ನನಗೆ ಕಣ್ಣಿಗೆ ಕಾಣಿಸಲ್ಲ, ಬಟ್ ನನಗೆ ಸ್ಪರ್ಶ ಜ್ಞಾನ ಇದೆ, ಅನುಭವಿಸ್ತಾ ಇದ್ದೀನಿ. ಏಂಜಲ್ಸ್ಗಳು ಅಷ್ಟೇ, ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಅವ್ರ ಕಾರ್ಯ ಅವ್ರು ಮಾಡ್ತಾ ಇರ್ತಾರೆ. ವೆನ್ ನೀವು ಅವರ ಒಂದು ಸಂಪರ್ಕಕ್ಕೆ ಒಳಗಾದಾಗ. ಸೊ ಅದಕ್ಕೂ ಕೂಡ ಪ್ರತಿಯೊಂದು ನಾನು ಹೇಳಿದ್ನಲ್ಲ ಸರ್, 64 ವಿದ್ಯೆಗಳಲ್ಲಿ ರೇಖಿ ಅನ್ನೋದು ಒಂದು ವಿದ್ಯೆ ಹೇಗೋ ಹಾಗೆ ನೀವು ಅದರಲ್ಲೇ ಬರುತ್ತೆ. ಒಂದು ಅಲಂಕಾರದಿಂದ ಹಿಡಿದು, ಧನುರ್ವಿದ್ಯೆಯಿಂದ ಹಿಡಿದು, ಪಾಕವಿದ್ಯೆಯಿಂದ ಹಿಡಿದು ಸಮಸ್ತ ಎಷ್ಟು ವಿದ್ಯೆಗಳು ಬರುತ್ತಲ್ಲ, ಆ ಎಲ್ಲ ವಿದ್ಯೆಗಳಲ್ಲಿ ನೀನು ನಿನಗರಿವಿದ ಧ್ಯಾನದ ಮೂಲಕ, ನಿನ್ನ ಸಾಧನೆ ಮೂಲಕ ಈ ಬ್ರಹ್ಮಾಂಡದ ಶಕ್ತಿಯೊಟ್ಟಿಗೆ ಹೇಗೆ ಸಂಪರ್ಕವನ್ನು ಸಾಧಿಸ್ಬೋದು ಅನ್ನೋದು ಕೂಡ ಒಂದು ವಿದ್ಯೆ ಇದೆ, ಅದ್ಭುತವಾದ ವಿದ್ಯೆ ಇದೆ. ಸೊ ಈ ಯಾವಾಗ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ನಾವು ಅದು ಒಂದು ಕ್ರಿಯೆ ಇರುತ್ತೆ, ಆ ದೀಕ್ಷೆಯನ್ನು ಪಡೆದಂಥವ್ರಿಗೆ ಏನಾಗುತ್ತೆ ಅಂದರೆ ಏಂಜಲ್ಸ್ಗಳ ಕನೆಕ್ಷನ್ಸ್ ಆಗುತ್ತೆ. ಈಗ ಒಂದು ದೀಕ್ಷೆಯನ್ನು ಪಡ್ಕೊಂಡ್ರು ಅಂತ ಇವತ್ತಿಂದಾನೇ ಅವ್ರು ಮಾಡೋಕೆ ಶುರು ಮಾಡಿದ್ರು, ಅವರ ರಿಸಲ್ಟ್ ನೋಡಬೇಕು. ಈಗ ಅಂದ್ಕೊಂಡಿದ್ದು ಆಗಬೇಕು ಅಂತ ಹೇಳಿದ್ರೆ ಅವರೊಂದು ಮಿನಿಮಮ್ ಎಷ್ಟು ದಿನ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ? ಸರ್ ನಾನು ಹೇಳುದು, ನೀವು ಇನ್ನೇನು ಮಾಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಾನು ಅಮ್ಮ ಅಂತ ಕೈ ಮುಗಿತೀನಿ, ನಾನು ಡೈರೆಕ್ಟ್ ಅಮ್ಮನಿಗೆ ಕೈ ಮುಗಿತೀನಿ. ನೀವು ಬೆಳಿಗ್ಗೆ ಒಂದಷ್ಟು ಆರ್ಕೇಂಜಲ್ಸ್ ಒಂದಷ್ಟು ಬರುತ್ತೆ ಅವರಿಗೆಲ್ಲ ಪ್ರೋಸೆಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ನೀವು ಹೇಗೆ ಮಾಡಬೇಕು, ಆ ಕ್ಲಾಸಸ್ಗಳಲ್ಲಿ ಏನು ಮಾಡಬೇಕು, ಹೇಗೆ ಪ್ರೇಯರ್ ಮಾಡಬೇಕು, ಏನಿಲ್ಲ. ಅವ್ರನ್ನ ಜಸ್ಟ್ ಪ್ರೇ ಮಾಡೋದು. ಜೊತೆಗೆ ಪ್ರೇ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದೊಂದು ಚಕ್ರಗಳಿಗೂ ಕೂಡ ಒಬ್ಬೊಬ್ಬ ಏಂಜಲ್ಸ್ಗಳ ಕನೆಕ್ಷನ್ಸ್ ಇರುತ್ತೆ. ಆರ್ಕೇಂಜಲ್ ಮೈಕಲ್ ಇರ್ಬೋದು, ಆರ್ಕೇಂಜಲ್ ರಾಫೆಲ್ ಇರ್ಬೋದು. ಇವ್ರೇನು ಮಾಡ್ತಾರೆ, ನೀವು ಬೇರೆಯವ್ರಿಗೆ ಹೀಲ್ ಮಾಡಬೇಕು, ಏನೋ ತುಂಬ ಹುಷಾರಿರಲ್ಲ, ತುಂಬ ಏನೋ ಟಯರ್ಡ್ ಫೀಲ್ ಆಗಿರ್ತಾರೆ, ಅಥವಾ ತುಂಬ ಅನಾರೋಗ್ಯ ಸಮಸ್ಯೆಲಿರ್ತಾರೆ, ನೀವು ಡೈರೆಕ್ಟ್ ಹೀಲ್ ಮಾಡೋದು ನಿಮ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಆದವ್ರು ಏನು ಮಾಡ್ತಾರೆ, ನಾನು ಹೀಲ್ ಮಾಡ್ತಾ ಇಲ್ಲ, ಅಲ್ಲಿ ನನ್ನ ಬಾಡಿ ಆಬ್ಸೆಂಟ್ ಆಗಿರುತ್ತೆ. ಆರ್ಕೇಂಜಲ್ ರಾಫೆಲ್ ಅವ್ರನ್ನ ಪ್ರೇ ಮಾಡ್ತಾರೆ, ಅವರ ಕನೆಕ್ಷನ್ಸ್ ತೊಗೋತಾರೆ, ಅವ್ರ ಮುಖಾಂತರ ಹೀಲ್ ಮಾಡ್ತಾರೆ. ಹೀಲಿಂಗ್ ರಿಸಲ್ಟ್ ಅದ್ಭುತವಾಗಿರುತ್ತೆ. ನೀವು ಹಣಕಾಸಿನಲ್ಲಿ ತುಂಬ ಮುಗ್ಗಟ್ಟಿನಿಂದ ಇಡ್ತೀರ, ಆಗ ಅಲ್ಲಿ ಆರ್ಕೇಂಜಲ್ ಯೂರಿಯಲ್ ಅಂತ ಬರ್ತಾರೆ. ಸೊ ದೇವತೆಗಳ ಕಾರ್ಯವನ್ನ ನಿಭಾಯಿಸೋದಿಕ್ ಬಂದಿರೋರು. ನೋಡಪ್ಪ, ನಾನು ಎಲ್ಲರೂ ನೋಡೋಕ್ಕಾಗಲ್ಲ, ಬಟ್ ನನ್ನನ್ನು ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ, ಯಾವಾಗಲೂ ಅಷ್ಟೇ ದೇವತೆಗಳಿಗೆ ಇದ್ದೇ ಇರ್ತಾರೆ. ಶಿವನಿಗೂ ಅಷ್ಟೇ, ಮಹಾವಿಷ್ಣುವಿಗೂ ಇಷ್ಟೇ, ಜಯ ವಿಜಯರು ಎಲ್ಲ ದ್ವಾರಪಾಲಕರು ಹಿಂಬಾಲಕರು ಹೇಗಿರ್ತಾರಲ್ಲ ಅದೇ ರೀತಿ ಇರ್ತಾರೆ. ಅವ್ರ ಕಾರ್ಯವನ್ನು ಇವ್ರು ನೆರವೇರಿಸುವಂಥದ್ದಾಗತ್ತೆ. ಈ ಸಡನ್ಲಿ ಈ ಏಂಜಲ್ಸ್ಗಳು ಮಾಡುವಂಥ ಕಾರ್ಯ ಏನಂದರೆ, ಭಗವಂತ ಯಾವತ್ತು ನಮ್ಮ ಕರ್ಮಗಳನ್ನು ನೋಡಿ, ನೀನು ಮಾಡಿರೋ ಎಲ್ಲ ಕರ್ಮವನ್ನು ಲೆಕ್ಕ ಹಾಕಿ ನಂತರ ನಿಮಗೆ ಫಲವನ್ನು ನೀಡುವಂಥದ್ದು ಮಾಡ್ತಾನೆ. ನಾನು ಕರ್ಮದ ಫಲವನ್ನು ಕೊಡ್ತೀನಿ ಅಂತಲೇ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಏಂಜಲ್ಸ್ ಹಾಗಲ್ಲ, ಅವ್ರೊಂಥರ ಸಣ್ಣ ಮಕ್ಕಳಿದ್ದಾಗೆ, ಚಾಕ್ಲೇಟ್ ಕೊಟ್ಟ ತಕ್ಷಣ ಕೈಯಲ್ಲಿ ಇರೋದು ಕೊಟ್ಬಿಡ್ತಾರಲ್ಲ ಆ ರೀತಿ. ಸೊ ನೀವು ಏಂಜಲ್ಸ್ಗಳು ಪ್ರೇ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಸಡನ್ ನನಗೇನೋ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಏಂಜಲ್ಸ್ ಪ್ರೇ ಮಾಡ್ತೀರಾ. ಜಸ್ಟ್ ಪ್ರೇ ಮಾಡ್ತಾ ಇದ್ದಾಗೆ, ಸರ್ ಅದು ಮಿರಾಕಲ್, ಎಷ್ಟೋ ರಿಸಲ್ಟ್ಗಳಿದೆ ಮೇಡಮ್, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಈ ಜಾಬ್ ಆಗುತ್ತೆ ಅಂತ, ಆಗದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಮೇಡಮ್, ಮಿರಾಕಲ್ ರೀತಿ ಆಗಿದೆ. ಸೊ ಇದು ಭೂಮಿಕಾ ಅಂತ ಇದ್ದಾರೆ, ಅಬ್ರಾಡಲ್ಲಿದ್ದಾರೆ, USA ನಲ್ಲಿದ್ದಾರೆ, ರಶ್ಮಿ ಅಂತ ಇದ್ದಾರೆ, ಮತ್ತು ಇಲ್ಲಿ ತುಂಬ ಜನ ಸ್ಟೂಡೆಂಟ್ಗಳಿದ್ದಾರೆ. ಈಗ ಮೊನ್ನೆ ಅಷ್ಟೇ ಒಬ್ಬರು ಕಾರ್ಯಕರ್ತೆ ಆ ಒಂದು ಇದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಹಾಕಿರೋದು 100% ಆಗಲ್ಲ. ಏನಿಲ್ಲಮ್ಮ, ಏಂಜಲ್ಸ್ ಸ್ಪ್ರೇ ಮಾಡ್ಕೊಂಡು ಹೋಗಿ ಏನಕ್ಕಾಗಲ್ಲ,
ಈ ರೀತಿ ಮಿರಾಕಲ್ಸ್ ನಡೆದವ್ರು ತುಂಬ ಇದ್ದಾರೆ. ಮತ್ತು ನನ್ನ ಸೈಟ್ ಸೇಲೇ ಆಗ್ತಾ ಇಲ್ಲ, ಮನೆ ಸೇಲೇ ಆಗ್ತಾ ಇಲ್ಲ, ಏನೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ವು ಅವರೆಲ್ಲ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಆದಮೇಲೆ ಅವ್ರಿಗೆ ಒಂದು ಫೀಲ್ ಏನಾಗುತ್ತೆ ಅಂದರೆ ದೇವ್ರ ಮನೆಗೆ ಹೋಗ್ತಾ ಇದ್ದಾಗೆ ಅದ್ಭುತವಾದ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ. ದೇವಸ್ಥಾನಗಳಲ್ಲಿ ಅದ್ಭುತವಾದ ಪಾಸಿಟಿವ್ ಫೀಲ್ ಆಗುತ್ತೆ. ಕಾರಣ ಏನಂದರೆ ಈ ಒಂದು ಕ್ಲಾಸಸ್ ಆಗ್ತಾ ಇದ್ದಾಗೆ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅವರ ಸಂಪರ್ಕಕ್ಕೆ ನೀವು ಒಳಗಾಗ್ತೀರಾ. ರಾಜಕ್ರಿಯಾದಲ್ಲಿ ಉನ್ನತ ಆಯಾಮಗಳು ಅಂತಿರುತ್ತೆ. ಇವಾಗ ಇವ್ರಿಗೆ ಆಯಾಮ ಅಂದರೆ ಮೇ ಬಿ ಕನ್ಫ್ಯೂಸ್ ಆಗ್ಬೋದು. ಸಪ್ತ ಲೋಕಗಳು ಕೇಳಿರ್ತೀರ, ಭೂಲೋಕ, ಭುವರ್ಲೋಕ ಅಲ್ವಾ, ಈ ಸ್ವರ್ಗಲೋಕ, ಇದೆಲ್ಲ ನಾವೇನು ಕೇಳ್ತಾ ಹೋಗ್ತೀವಲ್ಲ, ತಪೋಲೋಕ ಇರ್ಬೋದು, ಮತ್ತು ಸತ್ಯಲೋಕ, ಬೇರೆ ಬೇರೆ ಲೋಕಗಳನ್ನು ನಾವು ಕೇಳ್ತಾ ಹೋಗ್ತೀವಲ್ಲ, ಇದೇ ರೀತಿ ಬೇರೆ 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 ಉನ್ನತ ಆಯಾಮಗಳ ಶಕ್ತಿಯನ್ನು ಪಡಿತಾ ಹೋಗ್ತೀವಿ ನಾವು ರಾಜಕ್ರಿಯಾ ರೇಖೆಯಲ್ಲಿ. ಜಸ್ಟ್ ಧ್ಯಾನ ಮಾತ್ರದಿಂದಲೇ, ಹಸ್ತಸ್ಪರ್ಶದಿಂದ ನೀವು ಹೀಲ್ ಮಾಡ್ಕೊಳ್ಳೋದು ರೇಖಿ. ಹಸ್ತಸ್ಪರ್ಶನೇ ಇಲ್ದೇ ಜಸ್ಟ್ ಧ್ಯಾನ ಮಾತ್ರದಿಂದನೇ ಸಮಸ್ತ ಬ್ರಹ್ಮಾಂಡದಲ್ಲಿರುವಂತಹ ಅದ್ಭುತವಾದ 5ನೇ ಆಯಾಮದ ಎನರ್ಜಿ ಕನೆಕ್ಷನ್ಸನ್ನ ತಗೊಂಡು ನಿನ್ನನ್ನು ನೀನು ಸಂಪೂರ್ಣ ಪ್ರತಿಯೊಂದು ಸೇಲ್ಸ್ ಹೀಲ್ ಮಾಡ್ಕೊಳ್ಳೋವಂಥದ್ದು ರಾಜಕ್ರಿಯಾ ರೇಖೆ. ಅಲ್ಲಿ ನಿಮ್ಮ 3 ಪ್ರತಿರೂಪಗಳು ಕೂಡ ಪ್ರಕಟ ಆಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಸ್ಥೂಲ ಶರೀರ ಕಾಣಿಸ್ತಾ ಇದೆ ಸರ್, ನಿಮ್ಮ ಒಳಗಡೆ ಪ್ರಾಣಶಕ್ತಿ ಹರಿತಾ ಇದೆ, ಕಾಣಿಸ್ತಾ ಇದೆಯಾ ಅದು ನನಗೆ? ಅದನ್ನೇ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಕಣ್ಣಿಗೆ ಕಾಣದ್ದೇ ಸೂಕ್ಷ್ಮ ಅಲ್ವಾ? ಈಗ ಸಂದೀಪ್ ಸರ್ ಕಾಣಿಸ್ತಾ ಇದ್ದಾರೆ, ಸಂದೀಪ್ ಸರ್ ಪ್ರಾಣಶಕ್ತಿ ಎಲ್ಲಿ ಕಾಣಿಸ್ತಾ ಇದೆ? ನನಗೆ ಕಾಣಿಸ್ತಾ ಇಲ್ಲ. ಹಾಗಂತ ಅದಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳು, ಭಾವನೆಗಳು, ನಿಮ್ಮ ಕ್ರಿಯೆ, ನಿಮ್ಮ ಚಿಂತನೆ ಈ ರೂಪದಲ್ಲಿ ನಿಮ್ಮ ಸ್ಥೂಲ ಶರೀರ ಅನ್ನೋದು ವರ್ಕ್ ಮಾಡುತ್ತೆ. ಇದನ್ನ ಬಾಡಿ ಎಲಿಮೆಂಟ್ಸು, ಹೈಯರ್ ಸೆಲ್ಫು, ಐ ಆಮ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಇದು ಹೈಯರ್ ಡೈಮೆನ್ಷನ್ ಕನೆಕ್ಷನ್ಸ್ ತಗೋತಾ ಏನಾಗುತ್ತೆ ಅಂದರೆ ನಮ್ಮ ಶತ್ರುಗಳನ್ನ ಕೂಡ ಮಿತ್ರರಾಗಿ ಪರಿವರ್ತನೆ ಮಾಡುವಂತಹ ಅದ್ಭುತವಾದ ಸಾಧನಾ ಶಕ್ತಿ ಅವ್ರದ್ದಾಗುತ್ತೆ. ನೀವು ಒಳ್ಳೆ ಅಭ್ಯಾಸದಲ್ಲಿದ್ದಾಗ ಮಾತ್ರ. ಮೇಡಮ್ ನಾನು ಒಳ್ಳೆ ಸಾಧಕ ಆಗೋದು ಬೇಡ, ನಾನು ಒಳ್ಳೆ ಸಾಧನೆ ಮಾಡೋದು ಬೇಡ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಬಾಡಿ ಒಳಗಡೆ ಇರುವಂತಹ ಬ್ಲಾಕೇಜಸ್ಸನ್ನು ಎಷ್ಟೋ ಜನ ಹೇಳ್ತಾರೆ, ಪೇತಬಾಧೆ ಇದೆ, ತುಂಬ ಸ್ಟ್ರಗಲ್ ಇದೆ, ಎಷ್ಟು ವರ್ಷ ನಾನು ಟ್ರೀಟ್ಮೆಂಟ್ ತೊಗೊಂಡ್ರು ನಾನು ಕ್ಯೂರೇ ಆಗ್ತಾ ಇಲ್ಲ. ರಾಜಕ್ರಿಯಾ ರೇಖೆ ಪಾದಾರ್ಪಣೆ ಮಾಡಿ. ನೀವು ಒಂದು 2 ವರ್ಷದಲ್ಲಿ ತೊಗೊಳ್ಳೋವಂಥ ರಿಸಲ್ಟನ್ನು 6 ತಿಂಗಳಲ್ಲಿ ತೊಗೊಳ್ಳೋ ರಿಸಲ್ಟನ್ನು 3 ತಿಂಗಳಲ್ಲಿ ತೊಗೊಂಡು ಬರ್ತೀರಾ. ಅಷ್ಟು ಬೇಗ ಹೀಲ್ ಆಗುತ್ತೆ, ನಿಮ್ಮ ಬಾಡಿ ಅಷ್ಟು ಬಿಲ್ಡ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನಿಮ್ಮ ಸೂಕ್ಷ್ಮ ಶರೀರ ಆ್ಯಕ್ಟಿವ್ ಆಗುತ್ತೆ. ಮೇಯ್ನ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಹೇಳ್ತೀವಲ್ಲ, ನಾವು ಮ್ಯಾನಿಫೆಸ್ಟ್ ಮಾಡಿ ಅಲ್ಲಿರೋದನ್ನೆಲ್ಲ ನಾವು ತೆಗೆಯೋ ಅಗತ್ಯ ಇಲ್ಲ, ಬರೆದು ತೆಗೆಯೋ ಅಗತ್ಯ ಇಲ್ಲ. ಎಲ್ಲವೂ ಕೂಡ ನಾನು ಹೇಳೋದು ಸರ್ವತ್ರ ಎಲ್ಲವೂ ಕೂಡ ಸಾಧನೆಯಿಂದಲೇ ಸಾಧ್ಯ. ನಾನು ಕೂತು ಸಾಧನೆ ಮಾಡಿದಾಗ ಅಷ್ಟೇ ನಾನು ಸಾಧಕ ಆಗೋದಿಕ್ಕೆ ಸಾಧ್ಯ. ಒಬ್ಬರ ದೃಷ್ಟಿ ಸ್ಪರ್ಶದಿಂದ, ಹಸ್ತಸ್ಪರ್ಶದಿಂದ ಅದ್ಭುತಗಳ ಸೃಷ್ಟಿಯಾಗತ್ತೆ ಅಂದರೆ ಹೆಂಗೆ ಮಾಡಿದ್ರು ಅವರು? ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ, ಅವ್ರು ಏನನ್ನೂ ಕೇಳ್ತಾ ಇಲ್ಲ, ಅವರ ಒಳಗಡೆ ಇರೋ ಅವರ ಅಂತಃಶಕ್ತಿಯನ್ನು ಅವರೇ ಜಾಗೃತ ಮಾಡ್ಕೋತಾ ಇದ್ದಾರೆ ಧ್ಯಾನದ ಮೂಲಕ, ಬೇರೆ 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 ವಿದ್ಯೆಗಳ ಮೂಲಕ ಅಷ್ಟೆ. ಹಾಗಾಗಿ ರಾಜಕ್ರಿಯಾ ರೇಖೆ ಅನ್ನೋದು ಮಹತ್ತರ, ಅತ್ಯದ್ಭುತ. ಈ ನಮ್ಮ ಸೂರ್ಯ ಅಲ್ಲ, ನಾವೇನು ನಮ್ಮ ಗ್ಯಾಲಕ್ಸಿಗೆ ಸಂಬಂಧಪಟ್ಟಾಗ ಮಾತಾಡ್ತೀವಲ್ಲ, ಈ ನಮ್ಮ ಸೂರ್ಯ ಅಲ್ಲ, ಬ್ರಹ್ಮಾಂಡದ ಅತಿ ದೊಡ್ಡ ಸೂರ್ಯನಿಂದ ಹೆಂಗೆ ಎನರ್ಜಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ಅವ್ರ ಬಾಡಿ ಬರ್ನಿಂಗ್ ಆಗುತ್ತೆ ಸರ್, ಅದೇ ಎಕ್ಸ್ಪೀರಿಯನ್ಸ್ ಆಮೇಲೆ ಹೇಳ್ತಾರೆ. ಮತ್ತು ನಮ್ಮ ಜೊತೆ ಅವ್ರ ಬಾಡಿ, ನೀವು ಇಲ್ಲೇ ಇರ್ತೀರಾ, ಓಕೆ, ನಿಮ್ಮ ಬಾಡಿ ಇಲ್ಲೇ ಇರುತ್ತೆ, ಬಟ್ ನಿಮ್ಮ ಸೂಕ್ಷ್ಮ ಶರೀರ ಮಾತ್ರ ಆ್ಯಕ್ಟಿವ್ ಮಾಡ್ತೀವಿ. ಅದನ್ನು ಆ್ಯಕ್ಟಿವ್ ಮಾಡಿ ನಾನು ಎಲ್ಲೆಲ್ಲಿ ಹೋಗ್ತೀನೋ ನನ್ನ ಜೊತೆ ಪ್ರಯಾಣವನ್ನು ಕೂಡ ಮಾಡ್ತಾರೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಮೇಡಮ್ ನಾವು ಇಲ್ಲೇ ಕೂತಿದ್ವಿ, ಬಟ್ ನಾವು ನಿಮ್ಮ ಜೊತೆ ಹಿಮಾಲಯಕ್ಕೆ ಬಂದಂಥ ಅನುಭವ ಆಯಿತು, ನಾವು ನಿಮ್ಮ ಜೊತೆ ಒಂದು ಪಿರಮಿಡ್ಗೆ ಹೋದಂಥ ಅನುಭವ ಆಯಿತು, ಮೇಡಮ್ ನೀವು ಹೇಳ್ದಾಗೆ ಸರೋವರಕ್ಕೆ ಹೋದಾಗ ಅದ್ಭುತವಾದ ಅನುಭವ ಆಯಿತು, ಕ್ರಿಸ್ಟಲ್ಸ್ಗಳನ್ನ ನೋಡಿದೆ ನಾನು. ಅದು ಎಲ್ಲ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಏನು ಕನ್ಫ್ಯೂಷನ್ ಅಂದರೆ ನಾನು ಇಲ್ಲೇ ಇದ್ದೀನಿ, ಬಟ್ ಎಲ್ಲದರ ಅನುಭವವನ್ನು ಕೂಡ ಪಡ್ಕೊಂಡು ಇದನ್ನು ಕೆಲವೊಬ್ರು ಏನು ಅಸ್ಟ್ರಾ ಟ್ರಾವೆಲ್ ಅಂತ ಕೂಡ ಹೇಳ್ತಾರೆ. ಇದ್ದಲ್ಲೇ ನೀನು ಸೂಕ್ಷ್ಮ ಶರೀರಯಾನ ಅಲ್ಲ, ಸೂಕ್ಷ್ಮ ಶರೀರದಲ್ಲಿ ಯಾನವನ್ನು ಮಾಡುವಂಥದ್ದು. ಇಂಥ ಸಾಧನ ಮಟ್ಟವನ್ನು ಕೂಡ ನೀವು ಹೆಚ್ಚಿಸ್ಕೋಬಹುದು. ಯಾವಾಗ ಅಂದರೆ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ನಿಮಗೆ ತುಂಬ ಬೇರೆಯವ್ರಿಗೆ ಚಿಕಿತ್ಸೆ ಮಾಡಬೇಕು, ನಾನು ಹೀಲಿಂಗ್ ಮಾಡಬೇಕು ಅನ್ನುವಂತಹ ಕೌತುಕತೆ ಇದ್ದರೆ ಸೊ ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ಬೋದು, ಮತ್ತು ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಮತ್ತು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿನಲ್ಲಿ ಸಿಗುವಂಥ ಇನ್ನೊಂದು ಅದ್ಭುತವಾದ ಖುಷಿ ಏನಂತ ಅಂದರೆ ನಮ್ಮ ಎಲ್ಲ ನೆಗೆಟಿವ್ ಕಾರ್ಡ್ಗಳು ಕ್ಲಿಯರ್ ಆಗುವಂಥದ್ದು. ಅದಾದಮೇಲೆ ಜಸ್ಟ್ ಏಂಜಲ್ಸ್ಗಳ ಕನೆಕ್ಷನ್ಸಲ್ಲೇ ಇರ್ತೀವಿ, ಅವರು ನಮಗೆ ಗೊತ್ತಿಲ್ಲ ನಮ್ಮ ಸಕ್ಸಸ್ಗಾಗೋದಿಕ್ಕೆ ಏನು ಬೇಕೋ ಅದರತ್ತನೇ ಅವರು ನಮ್ಮನ್ನು ಗೈಡ್ ಮಾಡ್ತಾರೆ. ನೀವು ಬೇಡದನ್ನೋದು ಅವರೇ ಕಟ್ ಮಾಡಾಕ್ತಾರೆ. ಇಲ್ಲಿ ನೀವು ಯಾರು ಬರೋರ್ಗೂ ತಲೆ ಕೆಡಿಸ್ಕೊಳ್ಳಲ್ಲ, ಹೋಗೋರ್ಗೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಯಾವಾಗ ಮನುಷ್ಯ ಇಷ್ಟು ಬಿಲ್ಡ್ ಆಗ್ತಾನೆ, ಆಟೋಮೆಟಿಕಲಿ ಅವನು ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಆಟೋಮೆಟಿಕಲಿ ಗ್ರೋತ್ ಆಗ್ತಾನೆ. ಒಬ್ಬ ಮನುಷ್ಯ ಫಸ್ಟು ನನ್ನ ಪ್ರಕಾರ ಸ್ಟೇಬಲ್ ಆಗಬೇಕು ಅಂದರೆ ಇಲ್ಲಿ
ಫಿಕ್ಸ್ ಆಗಬೇಕು. ಅವನ ಮನೋಮಯ ಕೋಶ, ಅವನ ಮೈಂಡನ್ನು ಕರೆಕ್ಟಾಗಿ ಸೆಟ್ ಆಗಿಬಿಡ್ತು ಅಂದರೆ, ಅವನ ಸೂಕ್ಷ್ಮ ಶರೀರ ಕರೆಕ್ಟಾಗಿ ವರ್ಕ್ ಮಾಡ್ತು ಅಂದರೆ ಇನ್ನು ಫಿಸಿಕಲ್ ಬಾಡಿ ಮ್ಯಾಟರೇ ಅಲ್ಲ ಸರ್. ಹಾಗಾಗಿ ಒಂದು ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಮತ್ತು ಏಂಜಲ್ಸ್ಗಳ ಕನೆಕ್ಷನ್ಸ್. ಏಂಜಲ್ಸ್ ಅಂದರೆ ಯಾರು, ಗಂಧರ್ವರು ಅಂದ್ರೆ ಯಾರು, ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಅಂದರೆ ಎಷ್ಟೋ ದೇವಾಲಯಗಳನ್ನ ನೋಡಿ ಈಗಲೂ. ಸೊ ಎಷ್ಟೋ ಈ ಕೆತ್ತನೆಗಳಿರುತ್ತೆ, ಈ ರೆಕ್ಕೆಗಳನ್ನೆಲ್ಲ ಹಾಕಿ ಗಂಧರ್ವರನ್ನ ಕೆತ್ತನೆ ಮಾಡಿರ್ತಾರೆ. ಏನಿದು ಬರೀ ಕ್ರಿಶ್ಚಿಯನ್ಸರು ಆರಾಧನೆ ಮಾಡುವಂಥದ್ದು ಅನ್ಕೋಬೇಡಿ. ಇಲ್ಲಿ ಧರ್ಮಾಚರಣೆಗಳನ್ನ ತರಲೇಬೇಡಿ. ಅದ್ಭುತವಾದ ಶಕ್ತಿ ಆರಾಧನೆ ಮಾಡಿ ಅದರ ಮೂಲಕ ಅದ್ಭುತವಾದ ಸಾಧನೆಯನ್ನು ಮಾಡಿ ಇನ್ನು ಮುಂಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಚಕ್ರಗಳ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಚಕ್ರಗಳ ದಳಗಳಿಗೆ ಸಂಬಂಧಪಟ್ಟ ಶಕ್ತಿ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು ಸಾಧ್ಯ ಆದರೆ ಅಮ್ಮನವರ ಕೃಪೆ ಇದ್ರೆ ನೋಡೋಣ, ನಡೆಸುವಂಥದ್ದನ್ನು ಮಾಡುವಂಥದ್ದು ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತಮಗೂ ಸಹ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂದರೆ ಇಷ್ಟು ನಾಲೆಜ್ ಇದ್ದಾಗ ಮಾತ್ರ ಇಷ್ಟು ಕ್ಲಿಯರ್ ಆಗಿ ಏಂಜಲ್ಸ್ ಇರ್ಬೋದು ಅಥವಾ ದೇವಾಸ್ ಥೆರಪಿ ಇರ್ಬೋದು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕಾಗುತ್ತೆ. ಮೇಡಮ್ ಅವರು ರೇಖಿಯಲ್ಲಿ ಅನೇಕ ವರ್ಷಗಳಿಂದ ಪರಿಣತಿಯನ್ನು ಹೊಂದಿರೋದ್ರಿಂದ ಮತ್ತು ಇದನ್ನು ತುಂಬ ಜನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಮೇಡಮ್ ಅವರು ಅನೇಕರಿಗೆ ಇದು ಸಹಾಯ ಆಗಬೇಕು ಅಂತ ಯೋಚನೆ ಮಾಡೋದ್ರಿಂದ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರ್ತಾ ಇರೋದಕ್ಕೆ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅವ್ರ ಕಾರ್ಯಕ್ರಮಕ್ಕೆ ಒಂದ್ಸಲ ನೀವು ಜಾಯ್ನ್ ಆಗಿ, ಬಹುಶಃ ನೀವು ಅವ್ರನ್ನ ಬಿಡೋದೇ ಇಲ್ಲ. ಆಮೇಲೆ ಹಂಗಾಗುತ್ತೆ, ಬೆಳಿಗ್ಗೆ 3:00 ಅವರ ಸೆಷನ್ಸ್ ಪ್ರಾರಂಭ ಆಗುತ್ತೆ. ಅದಕ್ಕೇನು ಭಾಳ ಕಾಸ್ಟ್ಲಿ ಇರೋದಿಲ್ಲ. ನೀವೇನಾದರೂ ನೋವಲ್ಲಿದ್ದರೆ, ಏನಾದರೂ ಸಮಸ್ಯೆಗಳಲ್ಲಿದ್ದರೆ, ಇದಕ್ಕೆಲ್ಲ ಏನಾದರೂ ಪರಿಹಾರ ಬೇಕು ಅಂತ ಯೋಚನೆಯಲ್ಲಿದ್ದರೆ ಮೇಡಮ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಮತ್ತೆ ಇನ್ನೊಂದು ಮಾತು ಹೇಳಬೇಕು ಸರ್, ನನ್ನ ಅದ್ಭುತವಾದ ಆಸೆ, ಎಲ್ಲರಿಗೂ ಕೆಲವೊಂದು ಗುರಿ ಅಂತ ಇರುತ್ತಂತೆ. ಹೌದು, ನನ್ನ ಗುರಿ ಇರೋದೊಂದೇ, ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ರೇಖಿ ವಿದ್ಯಾರ್ಥಿ ಇರಬೇಕು, ರೇಖಿ ಶಿಷ್ಯರು ಇದ್ದೇ ಇರಬೇಕು. ಆಗಷ್ಟೇ ನೀವು ಸ್ವಾಸ್ಥ್ಯ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ, ಅದ್ಭುತಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಮೋಸ್ಟ್ಲಿ ನನ್ನ ಕರೆ ಅಂತರಂಗದ ಕರೆ ಆಗಿರೋದ್ರಿಂದ ಮೋಸ್ಟ್ಲಿ ನನ್ನ ಅಮ್ಮನವರೇ ಹೆಗ್ಗದ್ದೆ ಚಾನಲನ್ನು ನನಗೆ ಸಜೆಸ್ಟ್ ಮಾಡಿರ್ಬೋದು ಅಥವಾ ನಿಮ್ಮಲ್ಲಿ ಒಂದು ಅವಕಾಶವನ್ನು ಕೊಡಿಸಿರ್ಬೋದು. ಸೊ ಹಾಗಾಗಿ ಯಾವಾಗಲೂ ಕೂಡ ನಾನು ಹೆಗ್ಗದ್ದೆ ಚಾನಲ್ಗೆ ಆಭಾರಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕೆಂದರೆ ಇಷ್ಟೆಲ್ಲ ಕ್ರೆಡಿಟ್ ಗೋಸ್ ಟು ಹೆಗ್ಗದ್ದೆ ಚಾನಲ್. ನಿಮಗೋಸ್ಕರನೇ ನಿಮಗೆ ತಲುಪಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ರೇಖಿ ರಕ್ಷಿತಾ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮಲ್ಲೂ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.